ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 60ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ಬೆಂಕಿಯಿಂದ ಹೊರಬಂದಂತಹ ಕಬಂದನು ಹೀಗೆ ಹೇಳಿದನು: ಓ ರಾಮ, ಶಾಂತಿ ಸ್ಥಾಪನೆ ಮಾಡುವುದರ ಮೂಲಕ, ಯುದ್ಧ ಮಾಡುವುದರ ಮೂಲಕ ಹಾಗೂ ಗುಪ್ತವಧೆ ಮಾಡುವುದರ ಮೂಲಕ, ಶ್ರೇಷ್ಠವಾದ ಅಸ್ತ್ರಗಳನ್ನು ಮತ್ತು ಭದ್ರತೆಗಳನ್ನು ಸಿದ್ಧಪಡಿಸಿಕೊಳ್ಳುವುದರ ಮೂಲಕ, ವಿರೋಧವನ್ನು ಬಿತ್ತುವುದರ ಮೂಲಕ ಹಾಗೂ ಇತರರಿಂದ ಸಹಾಯವನ್ನು ಪಡೆಯುವುದರ ಮೂಲಕ ರಾಜನೀತಿಯ ದುರಾದೃಷ್ಟತೆಗಳನ್ನು ಬಗೆಹರಿಸಬಹುದು. ಹೇಗೆ ನೀನು ನಿನ್ನ ಪತ್ನಿಯ ಅಗಲಿಕೆಯ ಕ್ಷೋಭೆಯಿಂದ ಪೀಡಿತನಾಗಿರುವೆಯೋ, ಅಂತಹುದೇ ಪರಿಸ್ಥಿತಿಯಲ್ಲಿರುವ ಇನ್ನೊಬ್ಬನ ಸಹಾಯದಿಂದ ನೀನು ನಿನ್ನ ಪತ್ನಿಯನ್ನು ಮರಳಿ ಪಡೆಯಬಹುದು. ಆ ವ್ಯಕ್ತಿಯು ಕಪಿಗಳ ರಾಜನಾದ ಸುಗ್ರೀವ. ಅವನನ್ನು ಅವನ ಅಣ್ಣನಾದ ಮತ್ತು ಇಂದ್ರನ ಮಗನಾದ ವಾಲಿಯು ರಾಜ್ಯಭ್ರಷ್ಟನನ್ನಾಗಿಸಿ ಹೊರಗಟ್ಟಿದ್ದಾನೆ. ಓ ರಾಮ, ಸೂರ್ಯನಿಂದ ವೃಕ್ಷರಾಜನ ಪತ್ನಿಗೆ ಜನಿಸಿದ ಸುಗ್ರೀವನೊಡನೆ ನೀನು ಸ್ನೇಹತ್ವವನ್ನು ಬೆಳೆಸಬೇಕು. ಅವನಿಗೂ ಸಹಾಯಕನೊಬ್ಬನ ಅಗತ್ಯವಿದೆ. ಈಗ ಅವನು 4 ವಾನರರೊಡನೆ ಪಂಪಾ ಸರೋವರದ ಹತ್ತಿರವಿರುವ ವೃಷ್ಯಮುಖ ಪರ್ವತದಲ್ಲಿ ನೆಲೆಸಿದ್ದಾನೆ. ಮೊದಲು ನೀನು ವಿಚಿತ್ರವಾದ ಪಕ್ಷಿಗಳಿಂದ ಕೂಡಿರುವಂತಹ ಅತಿ ಸುಂದರ ಸ್ಥಳವಾದ ಪಂಪಾ ಸರೋವರಕ್ಕೆ ಹೋಗಬೇಕು. ಮಾನವರಿಂದ ಎಂದೂ ತೊಂದರೆಗೊಳಗಾಗದಂತಹ ಪಕ್ಷಿಗಳು ಅಲ್ಲಿ ಮಾನವರ ಭಯವಿಲ್ಲದೆ ಜೀವಿಸುತ್ತಿವೆ. ಈ ಪಕ್ಷಿಗಳಿಗೆ ಮತ್ತು ಪಂಪಾ ಸರೋವರದಲ್ಲಿರುವಂತಹ ಮೀನುಗಳಿಗೆ ಆಹಾರವನ್ನು ನೀಡಿದ ಬಳಿಕ ಅಲ್ಲಿ ವಾಸಿಸುತ್ತಿರುವ ತಪಸ್ವಿನಿಯಾದಂತಹ ಶಬರಿಯನ್ನು ನೀನು ಭೇಟಿಯಾಗಬೇಕು. ಮಾತಂಗ ಋಷಿಗಳ ಶಿಷ್ಯರು ಕಂದಮೂಲಗಳನ್ನು ಮತ್ತು ಫಲ ಪುಷ್ಪಗಳನ್ನು ಸಂಗ್ರಹಿಸಿ ತರುತ್ತಿದ್ದಾಗ ಅವರ ಬೆವರಿನಿಂದ ಉದ್ಭವವಾದ ತಾಜಾ ಸುಮಗಳಿಂದ ಆ ಸ್ಥಳವು ರಮಣೀಯವಾಗಿ ಅಲಂಕೃತಗೊಂಡಿದೆ. ಬಹಳ ಹಿಂದೆ ಮಹಾವೃಷಿಗಳಾದ ಮಾತಂಗರು ತಮ್ಮ ದೇಹವನ್ನು ಪಂಪಾ ಸರೋವರದಲ್ಲಿ ತ್ಯಜಿಸಿದರು. ಆ ನಂತರ ತಪಸ್ವಿನಿಯಾದ ಶಬರಿಯು ಅವರ ಶಿಷ್ಯರ ಸೇವೆ ಮಾಡತೊಡಗಿದಳು. ಈ ಋಷಿಗಳೆಲ್ಲರೂ ಸ್ವರ್ಗಲೋಕಕ್ಕೆ ಬಹಳ ದಿನಗಳ ಹಿಂದೆಯೇ ತೆರಳಿದರು. ಆದರೆ ಇನ್ನೂ ಅಲ್ಲೇ ನೆಲೆಸಿರುವ ಶಬರಿಯು ನಿನ್ನ ದರ್ಶನವನ್ನು ಪಡೆಯದ ನಂತರವೇ ಬ್ರಹ್ಮಲೋಕಕ್ಕೆ ತೆರಳಲು ಕಾಯುತ್ತಿರುವಳು ಎಂದರು. ವಾಲಿಯ ಆಕ್ರಮಣದ ಭಯದಿಂದ ಸದಾ ಭಯಗ್ರಸ್ತನಾಗಿರುವ ಸುಗ್ರೀವನು ಪಂಪಾ ಸರೋವರದ ಹತ್ತಿರದಲ್ಲಿರುವ ವೃಷ್ಯಮುಖ ಪರ್ವತದಲ್ಲಿ ಒಂದು ದೊಡ್ಡ ಗುಹೆಯಲ್ಲಿ ವಾಸವಾಗಿದ್ದಾನೆ. ಸುಗ್ರೀವನು ಪ್ರಾಮಾಣಿಕನು, ಬುದ್ಧಿವಂತನು, ಧಾರಾಳಿಯು, ಜ್ಞಾನಿ, ಶೂರ ಮತ್ತು ಶಕ್ತಿಶಾಲಿ. ರಾಕ್ಷಸನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿರುವ ಅವನೊಡನೆ ನೀನು ಸ್ನೇಹ ಬೆಳೆಸಿಕೊಳ್ಳಬೇಕು. ಇದರಿಂದ ನಿನಗೆ ಒಳಿತಾಗುವುದು. ಭೂಲೋಕದೆಲ್ಲೆಡೆ ಸುತ್ತಾಡಬಲ್ಲ ಅವನ ಅನುಯಾಯಿಗಳು ಸೀತೆಯನ್ನು ಹುಡುಕಬಲ್ಲರು ಎಂದು ಹೇಳಿದನು. ಹೀಗೆ ಹೇಳಿದ ಕಬಂದನು ಭಗವಾನ್ ರಾಮನ ಅನುಮತಿಯನ್ನು ಪಡೆದು ಸ್ವರ್ಗಾರೋಹಣ ಮಾಡಿದನು. ನಂತರ ಕಬಂದನ ಮಾರ್ಗದರ್ಶನವನ್ನು ಅನುಸರಿಸಿದಂತಹ ರಾಮ ಲಕ್ಷ್ಮಣರು ಅಲ್ಲಿಂದ ಹೊರಟರು. ಪ್ರಯಾಣದ 2ನೆಯ ದಿನದಂದು ಪಂಪಾ ಸರೋವರಕ್ಕೆ ತಲುಪಿದ ಅವರು ಮಾತಂಗ ಋಷಿಗಳ ಆಶ್ರಮವನ್ನು ಕಂಡರು. ಆಶ್ರಮವನ್ನು ಪ್ರವೇಶಿಸಿದ ರಾಮ ಲಕ್ಷ್ಮಣರನ್ನು ಕಂಡ ಶಬರಿಯು ಕೂಡಲೇ ಎದ್ದು ನಿಂತು ಕರಜೋಡಿಸಿ ಅವರನ್ನು ಸ್ವಾಗತಿಸಿದಳು. ಶ್ರೀರಾಮನ ದರ್ಶನಕ್ಕಾಗಿ ಅನೇಕ ವರ್ಷಗಳಿಂದ ಕಾಯುತ್ತಾ ಶಬರಿಯು ಶ್ರೀರಾಮರನ್ನು ಎದುರು ನೋಡುತ್ತಿದ್ದಳು. ಕಾಡಿನಲ್ಲಿ ಸಿಗುತ್ತಿದ್ದ ಉತ್ತಮವಾದ ಹಣ್ಣುಗಳನ್ನು ಶ್ರೀರಾಮನಿಗಾಗಿ ತೆಗೆದಿಡುತ್ತಿದ್ದಳು. ಪ್ರತಿನಿತ್ಯವೂ ಶ್ರೀರಾಮ ಈ ದಿನ ಖಂಡಿತವಾಗಿ ಬರುತ್ತಾನೆ, ಅವನಿಗೆ ಈ ಹಣ್ಣುಗಳು ಇಷ್ಟವಾಗುತ್ತದೆ, ಈ ಆಸನ ಪ್ರಿಯವಾಗುತ್ತದೆ ಎಂದುಕೊಂಡು ಶ್ರೀರಾಮನ ಸತ್ಕಾರಕ್ಕೆ ಸಿದ್ಧಳಾಗಿರುತ್ತಿದ್ದಳು. ಶ್ರೀರಾಮನಿಗಾಗಿ ಕಾದು ಕಾದು ಬೆಂಡಾಗುತ್ತಿದ್ದ ಅವಳು ಅಯ್ಯೋ, ಶ್ರೀರಾಮ ಬರಲೇ ಇಲ್ಲವೇ ಎಂದು ನಿಟ್ಟುಸಿರು ಬಿಡುತ್ತಿದ್ದಳು. ಇಂದು ಅವಳ ಇಚ್ಛೆ ನೆರವೇರಿತು. ಶಬರಿಯ ಆನಂದ ಉತ್ಸಾಹಗಳಿಗೆ ಪಾರವೇ ಇರಲಿಲ್ಲ. ಶ್ರೀರಾಮ ಲಕ್ಷ್ಮಣರನ್ನು ಆದರಿಸಿ ಉಪಚರಿಸಿದಳು. ತಾನು ಆರಿಸಿ ತೆಗೆದಿಟ್ಟಿದ್ದ ಉತ್ತಮ ಫಲಗಳನ್ನು ಕೊಟ್ಟಳು. ಶ್ರೀರಾಮ, ನಾನು ಬಡವಳು, ನಿನ್ನಂತಹ ಮಹಾಮಹಿಮನನ್ನು ಸತ್ಕರಿಸಲು ನನಗೆ ಬಾರದು. ಈ ನನ್ನ ಅಲ್ಪ ಸೇವೆಯನ್ನು ಸ್ವೀಕರಿಸು ಎಂದು ಪ್ರಾರ್ಥಿಸಿದಳು. ಶ್ರೀರಾಮನು ಶಬರಿಯನ್ನು ನೋಡಿದ. ಹಣ್ಣು ಮುದುಕಿ, ಆದರೆ ಅವಳ ಮುಖದಲ್ಲಿ ಅಲೌಕಿಕ ಪ್ರಭೆ ಇತ್ತು. ಅವಳು ಶ್ರೀರಾಮನಲ್ಲೇ ತನ್ನ ಮನಸ್ಸನ್ನು ನೆಟ್ಟಿಸಿದ್ದಳು. ಮಹರ್ಷಿ ಮಾತಂಗರ ಸೇವೆ ಮಾಡಿದ ಅವರ ಕೃಪೆಗೆ ಪಾತ್ರರಾಗಿದ್ದಳು. ಶ್ರೀರಾಮನಿಗೆ ಅವಳ ಪ್ರೀತಿಯನ್ನು ಕಂಡು ಅತೀವ ಆನಂದವಾಯಿತು.
ಅವಳು ತೋರಿಸಿದಂತಹ ಆಸನದಲ್ಲಿ ಕುಳಿತು ಅವಳು ಕೊಟ್ಟ ಹಣ್ಣುಗಳನ್ನು ಸೇವಿಸಿ ಶಬರಿಯ ಭಕ್ತಿಯನ್ನು ಕುರಿತು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅವಳು ಕೃತಾರ್ಥಳಾದಳು. ಅವಳ ತಪಸ್ಸಿಗೆ ಫಲ ದೊರೆಯಿತು. ಶಬರಿಯು ಶ್ರೀರಾಮನನ್ನು ನೋಡುತ್ತಾ ಹೀಗೆ ಹೇಳಿದಳು, ನಿನ್ನ ದರ್ಶನ ಮಾತ್ರದಿಂದಲೇ ನನ್ನೆಲ್ಲ ತಪಸ್ಸುಗಳ ಫಲವು ನನಗೆ ಲಭ್ಯವಾಗಿದೆ. ನೀನು ಚಿತ್ರಕೂಟಕ್ಕೆ ಬಂದಾಗ ನಾನು ಸೇವೆ ಮಾಡುತ್ತಿದ್ದ ಎಲ್ಲ ಋಷಿಗಳು ಸ್ವರ್ಗೀಯ ರಥವನ್ನೇರಿ ಸ್ವರ್ಗಕ್ಕೇರಿದರು. ಆದರೆ ನೀನು ಇಲ್ಲಿಗೆ ಬರುವೆ ಎಂದು ಮತ್ತು ನಿನ್ನನ್ನು ಸ್ವಾಗತಿಸಿದ ನಂತರವೇ ನಾನು ನನ್ನ ಸ್ವರ್ಗೀಯ ಗಮ್ಯಸ್ಥಾನವನ್ನು ಪಡೆಯುವೆನೆಂದು ಮತಂಗ ಮಹಾಮುನಿಗಳು ತಿಳಿಸಿದ್ದರು. ಹಾಗಾಗಿ ನಿನ್ನ ನಿರೀಕ್ಷೆಯಲ್ಲೇ ನಾನು ಜೀವಮಾನವಿಡೀ ಕಾಯುತ್ತಾ ಕುಳಿತಿದ್ದೆ ಎಂದಳು. ರಾಮನ ಬೇಡಿಕೆಯ ಮೇರೆಗೆ ಶಬರಿಯು ರಾಮ ಮತ್ತು ಲಕ್ಷ್ಮಣನನ್ನು ಪಂಪಾ ಸರೋವರದ ಸುತ್ತಮುತ್ತಲಿನ ಪ್ರದೇಶದ ಪರಿವೀಕ್ಷಣೆಗೆ ಕರೆದೊಯ್ದಳು. ಆ ನಂತರ ತನ್ನ ದೇಹವನ್ನು ತ್ಯಜಿಸಿದ ಅವಳು ತಾನು ಶ್ರದ್ಧೆಯಿಂದ ಸೇವೆ ಮಾಡಿದ್ದ ಋಷಿಗಳನ್ನು ಪುನಃ ಸೇರಲು ರಾಮನಲ್ಲಿ ಅನುಮತಿ ಕೋರಿದಳು. ಶಬರಿಯಿಂದ ಬಹಳ ಪ್ರಸನ್ನನಾಗಿದ್ದ ರಾಮನು ಅವಳ ಆಸೆಯನ್ನು ಸಮ್ಮತಿಸಿದನು. ನಂತರ ಒಂದು ಅಗ್ನಿಯನ್ನು ಸೃಷ್ಟಿಸಿದ ಅವಳು ಕಪ್ಪು ಜಿಂಕೆಯ ಚರ್ಮ, ಮರದ ತೊಗಟೆ ಮತ್ತು ಜಟೆಯನ್ನು ಧರಿಸಿ ಆ ಉರಿಯುವ ಬೆಂಕಿಯಲ್ಲಿ ಧುಮುಕಿದಳು. ಮರುಕ್ಷಣವೇ ಒಡವೆ ಮತ್ತು ಮಾಲೆಗಳಿಂದ ಅಲಂಕೃತಗೊಂಡಿದ್ದ ಒಂದು ಸ್ವರ್ಗೀಯ ದೇಹವನ್ನು ಪಡೆದ ಶಬರಿಯು ಮಿಂಚಿನ ಪ್ರಕಾಶದಂತೆ ಸ್ವರ್ಗಕ್ಕೆ ಏರಿದಳು. ಶಬರಿಯ ಆಧ್ಯಾತ್ಮಿಕ ಶಕ್ತಿಯನ್ನು ವೀಕ್ಷಿಸಿದ ಬಳಿಕ ಸಪ್ತ ಸರೋವರಗಳ ನೀರಿನಿಂದ ಸೃಷ್ಟಿಯಾಗಿದ್ದ ಪಂಪಾ ಸರೋವರದಲ್ಲಿ ರಾಮ ಲಕ್ಷ್ಮಣರು ಸ್ನಾನ ಮಾಡಿದರು. ನಂತರ ಉತ್ಸಾಹಭರಿತನಾದ ರಾಮನು ಸೀತೆಯನ್ನು ಹುಡುಕಬಹುದೆಂಬ ಭರವಸೆಯೊಂದಿಗೆ ಹಾಗೂ ಸುಗ್ರೀವನನ್ನು ಹುಡುಕಬೇಕೆಂಬ ಕಾತರತೆಯೊಂದಿಗೆ ಲಕ್ಷ್ಮಣನೊಡನೆ ತವಕದಿಂದ ಹೊರಟನು. ಸ್ನೇಹಿತರೆ, ನಾನಿಲ್ಲಿಗೆ ರಾಮಾಯಣದ 60ನೇ ಭಾಗವನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್.